ಎಲ್ರಿಗೂ ನಮಸ್ತೆ. ನಾವು ನಾಗ ದೇವರುಗಳು ಮತ್ತು ನಾಗಲೋಕದ ಬಗ್ಗೆ ಕೇಳಿರ್ಬೋದು. ನಾಗರ ಪಂಚಮಿ ದಿನ ಅವ್ರಿಗೆ ಪೂಜೆ ಕೂಡ ಮಾಡ್ತೀವಿ. ಬಟ್ ಈ ನಾಗ ದೇವರುಗಳು ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡ್ತಾರೆ ನಮ್ಮ ಜೀವನದಲ್ಲಿ. ನೀವು ಸ್ಪಿರಿಚುವಲ್ ಲೈಫಲ್ಲಿ ಪ್ರೋಗ್ರೆಸ್ ಆಗಬೇಕು ಅಂದರೂ ಅಥವಾ ನಾರ್ಮಲ್ ಲೈಫ್ನಲ್ಲಿ ನೀವು ಬೆಳಿಬೇಕು, ಎವಾಲ್ವ್ ಆಗಬೇಕಂದ್ರೆ ಇವರ ಬ್ಲೆಸ್ಸಿಂಗ್ಸ್ ತುಂಬಾ ಅವಶ್ಯಕತೆ ಇರುತ್ತೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಇವರ ಲೋಕ ಬಂದು ಪಾತಾಳ ಲೋಕ ಅಂದರೆ ಭೂಮಿಯ ಕೆಳಗಡೆ ಇರುತ್ತೆ. ಅಲ್ಲಿಂದನೇ ಒಬ್ಬ ಮನುಷ್ಯ ರೈಸ್ ಆಗಬೇಕು ಅಥವಾ ಅವನ ಎನರ್ಜಿ ಜಾಸ್ತಿ ಮಾಡ್ಕೊಬೇಕು ಅಂದರೆ ಆ ಲೋಕ ದಾಟಲೇಬೇಕು. ಅದಕ್ಕೆ ಅವ್ರನ್ನ ಪೂಜೆ ಮಾಡಿ ಅವ್ರನ್ನ ಓಲೈಸ್ಕೊಳ್ಳೋದು ಒಂದು ರೀತಿ ಆದರೆ, ನಾಗ ದೇವರ ಲೋಕಕ್ಕೆ ಕನೆಕ್ಟ್ ಆಗಿ ಅವರ ಬ್ಲೆಸ್ಸಿಂಗ್ಸ್ನ ಡೈರೆಕ್ಟ್ ತೊಗೊಳ್ಳೋದು ಮತ್ತೊಂದು ರೀತಿ. ಸೊ ಅದಕ್ಕೆ ನಾಗದೇವರ ಲೋಕದ ಧ್ಯಾನ ಹೇಗೆ ಮಾಡೋದು ಅನ್ನೋದನ್ನ ನಾವು ಮುಂದಿನ ಒಂದು ಯೂಟ್ಯೂಬ್ ವೀಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಅದನ್ನು ನೀವೆಲ್ಲರೂ ಕೂಡ ಗೈಡೆಡ್ ಮೆಡಿಟೇಷನ್ ಇರುತ್ತೆ, ಅದನ್ನು ಪ್ಲೇ ಮಾಡಿಕೊಂಡು ಆದಷ್ಟು 21 ದಿನ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಕನಸಿನಲ್ಲಾಗಿರ್ಬೋದು ಅಥವಾ ಆ ಧ್ಯಾನ ಮಾಡೋ ಸಮಯದಲ್ಲಿ ನಿಮಗೆ ಒಂದು ಅನುಭವ ಆಗುತ್ತೆ. ಆ ಅನುಭವನ ಹಂಚ್ಕೊಳ್ಳು ಕೂಡ ಬಹುದು ನೀವು. ಸೊ ಆ ನಾಗಲೋಕದ ಧ್ಯಾನ ಮಾಡಿ ಅವರ ಬ್ಲೆಸ್ಸಿಂಗ್ಸ್ನ ನೀವು ಖಂಡಿತವಾಗಲೂ ರಿಸೀವ್ ಮಾಡಿ. ಆರಾಮಾಗಿ ಕುಳಿತುಕೊಳ್ಳಿ. ದೇಹ ಸಂಪೂರ್ಣವಾಗಿ ವಿಶ್ರಾಂತಗೊಳಿಸಿ. ಚೇರಿನ ಮೇಲೆ ಅಥವಾ ಹಾಸಿಗೆಯ ಮೇಲೆ ಮುಂದಿನ 15 ನಿಮಿಷಗಳ ಕಾಲ ಕುಳಿತುಕೊಳ್ಳಿ. ಇಡೀ ದೇಹದಲ್ಲಿ ಸಂಪೂರ್ಣವಾಗಿ ತಲೆಯಿಂದ ಪಾದದ ತನಕ ಯಾವುದೇ ರೀತಿಯ ಒತ್ತಡ ಇಲ್ಲದೆ ಇರೋ ರೀತಿ ಆರಾಮಾಗಿ ಕುಳಿತುಕೊಳ್ಬೇಕು. ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಈಗ ದೀರ್ಘವಾದ ಉಸಿರಾಟ. ಪೂರ್ತಿ ಒಳಗಡೆ ಉಸಿರನ್ನು ತಗೊಳ್ಳಿ. ಇನ್ಹೇಲ್ and exhale. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನ ಒಳಗಡೆ ತಗೊಳ್ಳಿ. ಮತ್ತೆ ಉಸಿರನ್ನ ಹೊರಗಡೆ ಹಾಕಿ. ಉಸಿರನ್ನ ಹೊರಗಡೆ ಹಾಕಬೇಕಾದ್ರೆ ದೇಹ ಸಂಪೂರ್ಣವಾಗಿ ವಿಶ್ರಾಂತಗೊಳಿಸಿ. ಮತ್ತೊಮ್ಮೆ ಡೀಪ್ ಬ್ರೀತ್ ಇನ್, ಡೀಪ್ ಬ್ರೀತ್ ಔಟ್. ನಿಮ್ಮ ದೇಹ ನಿದ್ದೆಗೆ ಜಾರೋ ರೀತಿ ನೀವು ಕುಳಿತುಕೊಳ್ಳಿ. ದೇಹದಲ್ಲಿ ಯಾವುದೇ ರೀತಿಯಾದಂತಹ ಟೆನ್ಷನ್, ಪ್ರೆಷರ್, ಒತ್ತಡ ಇರಬಾರ್ದು. ಇಡೀ ಪೂರ್ತಿ ದೇಹನ ರಿಲ್ಯಾಕ್ಸ್ ಮಾಡ್ತಾ ಕೂತ್ಕೊಳ್ಳಿ. ನಿದ್ದೆಗೆ ಜಾರೋಕೆ ಪ್ರಯತ್ನ ಪಡಿ. ಹಾಸಿಗೆಯ ಮೇಲೆ ಮಲ್ಕೋಬೇಕು ಅಂದರೆ ಆಕಾಶ ನೋಡೋ ರೀತಿ ನೇರವಾಗಿ ಇಡೀ ಪೂರ್ತಿ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಮಲ್ಕೋಬಹುದು. ಅಥವಾ ಆಸನದ ಮೇಲೆ ಕುಳಿತಿರ್ಬೋದು. ಈಗ ಮುಂದೆ ಹೇಳೋ ಅಂತ ಪ್ರತಿಯೊಂದು ವಿಷಯವನ್ನು ಗಮನವಿಟ್ಟು ಕೇಳಿಸ್ಕೊಳ್ತಾ ನಿದ್ದೆಗೆ ಜಾರಬೇಕು. ನಿಮ್ಮ ದೃಷ್ಟಿಗೆ ಇದು ಕಾಣಿಸ್ಲಿಲ್ಲ ಅಂದರೆ ನಿಮ್ಮ ಕಲ್ಪನೆಯಲ್ಲಿ ಈ ಚಿತ್ರವನ್ನು ಮೂಡಿಸ್ಕೊತಾ ಧ್ಯಾನವನ್ನು ಮುಂದುವರಿಸಿ. ಸಂಪೂರ್ಣವಾಗಿ ನಿದ್ದೆಗೆ ಜಾರೋಕೆ ಪ್ರಯತ್ನ ಪಡಿ.
ಈಗ ನೀವು ಕುಳಿತಿರೋ ಅಂಥ ಜಾಗದಿಂದ ಹಾಗೇ ಮುಂದೆ ಎದ್ದು ನಡ್ಕೊಂಡು ಹೋಗ್ತಿದ್ದೀರಾ. ನಿಮ್ಮ ಮುಂದೆ ಒಂದು ದೊಡ್ಡ ಕಲ್ಯಾಣಿ ನೀರಿನ ಜಾಗ ಅದನ್ನು ಕಾಣಿಸ್ತಾ ಇದೆ. ಅದರಲ್ಲಿ ನೀವು ಇಳಿಯೋಕೆ ಪ್ರಯತ್ನ ಪಡಿ. ಒಂದು ದೇವಸ್ಥಾನದಲ್ಲಿ ಇರುವಂಥ ಕಲ್ಯಾಣಿ ಕಾಣಿಸ್ತಾ ಇದೆ. ಆ ಕಲ್ಯಾಣಿ ಒಳಗಡೆ ನೀವು ಇಳಿಬೇಕು. ಅಲ್ಲೇ ಪಕ್ಕದಲ್ಲಿ ಒಂದು 4 ಮೆಟ್ಲು ಕಾಣಿಸ್ತಿದೆ ನಿಮಗೆ. ಆ 4 ಮೆಟ್ಲಿನ ಬಳಿ ಹೋಗಿ ನಿಧಾನಕ್ಕೆ ಆ ನೀರಿನ ಒಳಗಡೆ ಇಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಆ ಕಲ್ಯಾಣಿ ಒಳಗಡೆ ಇಳಿದು ಕೆಳಗಡೆ ಹೋಗ್ತಾ ಇದ್ದೀರಾ. ನಿಮ್ಮ ಇಡೀ ಪೂರ್ತಿ ದೇಹ ನೀರಿನ ಒಳಗಡೆ ಸಂಪೂರ್ಣ ಮುಳುಗ್ತಾ ಇದೆ. ಬಟ್ ನಿಮಗೆ ಯಾವುದೇ ರೀತಿ ಭಯ ಆಗ್ತಾ ಇಲ್ಲ. ನೀರಿನ ಒಳಗಡೆ ಉಸಿರುಗಟ್ಟೋ ಅಂತ ಅನುಭವ ಕೂಡ ಆಗ್ತಾ ಇಲ್ಲ. ನಿಧಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀರಾ. ಸಂಪೂರ್ಣವಾಗಿ ನೀರಿನ ಒಳಗಡೆ ಇಳಿದು ಕೆಳಗಡೆಗೆ ಹೋಗ್ತಾ ಇದ್ದೀರಾ. ಪೂರ್ತಿ ಕೆಳಗಡೆ ನೀರಿನ ಒಳಗಡೆ 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 ಹಾಗೇ ನೀರಿನ ಪೂರ್ತಿ ಕೆಳಗಡೆ ತಲುಪಿಬಿಟ್ಟಿದ್ದೀರಾ. ಪೂರ್ತಿ ನೆಲ ತಾಗ್ತಾ ಇದೆ. ಈಗ ನೆಲದ ಮೇಲಿಂದ ನೀವು ನಿಧಾನಕ್ಕೆ ನಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಪೂರ್ತಿ ಭೂಲೋಕದಿಂದ ಕೆಳಗಡೆ ತಲುಪಿರೋ ಅಂಥ ಅನುಭವ. ಮುಂದೆ ನಡ್ಕೊಂಡು ಹೋಗ್ತಿದ್ರೆ ನಿಮ್ಮ ಮುಂದೆ ಒಂದು ದೊಡ್ಡದಾದಂಥ ಆರ್ಚ್ ಕಾಣಿಸ್ತಾ ಇದೆ. ಒಂದು ದೊಡ್ಡದಾದಂಥ ಹೆಬ್ಬಾಗಿಲು. ಆ ಹೆಬ್ಬಾಗಿಲಿನ ಬಲಗಡೆ ಎಡಗಡೆ ಅರ್ಧ ಮನುಷ್ಯನ ದೇಹ, ಸೊಂಟದ ಕೆಳಗೆ ಹಾವಿನ ದೇಹ ಇರುವಂಥ 2 ಮನುಷ್ಯರು ಆ ಬಾಗಿಲನ್ನು ಕಾಯ್ತಾ ಇದ್ದಾರೆ. ನಿಮಗೆ ನೋಡಿ ಆಶ್ಚರ್ಯ ಆಗುತ್ತೆ. ಬಟ್ ಯಾವುದೇ ರೀತಿಯಾದಂಥದ ಭಯ ಆಗ್ತಾ ಇಲ್ಲ. ಹಾಗೇ ಆ ಹೆಬ್ಬಾಗಿಲಿನ ಬಳಿ ಹೋದರೆ ಪೂರ್ತಿ ಆ ಹೆಬ್ಬಾಗಿಲಿಗೆ ಗೋಲ್ಡನ್ ಕಲರ್ ಸ್ನೇಕ್ಸು ಪೂರ್ತಿ ಕವರ್ ಆಗಿದೆ. ಇಡೀ ಮಂಟಪನ ಹಾವಿನ ದೇಹದ ಮೈಯಿಂದ ಸುತ್ತಿದ್ದಾರೆ. ಅದೆಲ್ಲವೂ ಕೂಡ ನಿಮ್ಮನ್ನು ನೋಡಿ ಸ್ವಾಗತ ಮಾಡ್ತಾ ಇದೆ. ಅದರ ಮುಖದಲ್ಲಿ ನಗುಮುಖ ಕಾಣಿಸ್ತಾ ಇದೆ. ಆ ಕಡೆ ಈ ಕಡೆ ನಿಂತಿರುವಂತಹ ಆ ಹೆಬ್ಬಾಗಿಲಿನ ಕಾವಲುಗಾರರು ಸಹ ನಿಮ್ಮನ್ನು ನೋಡಿ ಆತ್ಮೀಯತೆಯಿಂದ ನಿಮ್ಮನ್ನು ಒಳಗಡೆ ಬರಮಾಡ್ಕೋತಾ ಇದ್ದಾರೆ. ನೀವು ಖುಷಿಯಿಂದ ಒಳಗಡೆಗೆ ನಿಧಾನಕ್ಕೆ ನಡ್ಕೊಂಡು ಹೋಗಿ. ನಿಮಗೆ ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಕೇವಲ ಕುತೂಹಲದಿಂದ ಒಳಗಡೆಗೆ ನಡ್ಕೊಂಡು ಹೋಗ್ತಾ ಇದ್ದೀರಾ. ಇಡೀ ಪೂರ್ತಿ ಆ ಜಗತ್ತು ಚಿನ್ನದ ಬೆಳಕಿನ ಬಣ್ಣದಿಂದ ತುಂಬಿದೆ. ಎತ್ತ ನೋಡಿದ್ರು ಸಹ ಪೂರ್ತಿ ಗೋಲ್ಡನ್ ರೇಸ್ ಬೀಳ್ತಾ ಇರೋವಂಥ ಪ್ರದೇಶ. ಸುತ್ತಮುತ್ತ ನೀವು ಕಣ್ಣಾಯಿಸ್ತಾ ಇದ್ದೀರಾ.
ಅಲ್ಲೆಲ್ಲ ದೂರದಲ್ಲಿ ಜನ ಕಾಣಿಸ್ತಾ ಇದ್ದಾರೆ. ಸೊಂಟದ ಕೆಳಗಡೆ ಹಾವಿನ ಥರ ಇದೆ, ಸೊಂಟದ ಮೇಲ್ಗಡೆ ಮನುಷ್ಯನ ದೇಹ ಇದೆ. ನಿಮಗೆ ತುಂಬ ವಿಚಿತ್ರ ಅನಿಸುತ್ತೆ. ಹಾಗೇ ನಡ್ಕೊಂಡು ಒಳಗಡೆ ಹೋಗಿ ಖುಷಿಯಿಂದ ಒಳಗಡೆಗೆ ನಡ್ಕೊಂಡು ಹೋಗ್ತಾ 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 ಎದುರುಗಡೆಗೆ ಒಂದು ಚಿನ್ನದ ಸಿಂಹಾಸನ ನಿಮಗೆ ಕಾಣಿಸ್ತಾ ಇದೆ. ಅಲ್ಲಿ ಯಾರೋ ಒಬ್ರು ಕುಳಿತಿರೋ ರೀತಿ ನಿಮಗೆ ಗೋಚರ ಆಗ್ತಾ ಇದೆ. ನಿಧಾನಕ್ಕೆ ಅವರ ಬಳಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಸುತ್ತಮುತ್ತ ಕೂಡ ಅರ್ಧ ಮನುಷ್ಯನ ದೇಹ, ಅರ್ಧ ಹಾವಿನ ದೇಹ ಇರೋಂಥ ಎಲ್ಲ ಮನುಷ್ಯರೇ ನಿಮ್ಮನ್ನ ಸ್ಮೈಲಿಂಗ್ ಫೇಸಲ್ಲಿ ನೋಡ್ತಾ ಇದ್ದಾರೆ. ನೀವು ಕೂಡ ಖುಷಿಯಾಗಿ ಅವ್ರಿಗೆಲ್ಲರಿಗೂ ಸ್ಮೈಲ್ ಮಾಡ್ತಾ ಒಳಗಡೆಗೆ ನಡ್ಕೊಂಡು ಹೋಗಿ ಸೀದಾ ಸಿಂಹಾಸನದ ಕಡೆಗೆ ನಡ್ಕೊಂಡು ಮುಂದೆ ಬರ್ತಾ ಇದ್ದೀರಾ. ಪೂರ್ತಿ ಹಾಗೆ ನಡ್ಕೊಂಡು ಬಂದು ಸೀದಾ ಸಿಂಹಾಸನದ ಬಳಿ ಬಂದರೆ ನಿಮ್ಮ ಎದುರುಗಡೆ ಆ ಎಲ್ಲ ಪ್ರದೇಶಕ್ಕೂ ಒಬ್ಬ ರಾಜನ ರೀತಿ ಕಾಣಿಸೋ ರೀತಿ ಆ ಸಿಂಹಾಸನದ ಮೇಲೆ ಒಬ್ಬ ದೇವ ಭಗವಾನ್ ಕೂತಿದ್ದಾರೆ. ಅವ್ರನ್ನ ನೀವು ಕಣ್ತುಂಬ ನೋಡ್ತಾ ಇದ್ದೀರಾ, ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ. ಎದುರುಗಡೆ ಕಾಣಿಸ್ತಿರೋಂಥ ಭಗವಂತ ಸೊಂಟದ ಕೆಳಗಡೆ ಹಾವಿನ ಬಾಲದ ರೀತಿ ಇದೆ, ಸೊಂಟದ ಮೇಲುಗಡೆ ಮನುಷ್ಯನ ರೀತಿಯಾದಂಥ ದೇಹ ಇದ್ದು ಅವನ ಹಿಂದೆ ಸಾವಿರಾರು ಎಡೆಗಳು ಇರೋವಂಥ ಸರ್ಪಗಳು ನನ್ನನ್ನು ದೃಷ್ಟಿ ಇಟ್ಟು ನೋಡ್ತಾ ಇದೆ. ಆ ಸರ್ಪಗಳ ಕಣ್ಣಿನಿಂದ ಬೆಳ್ಳಿ ಬೆಳಕು ಹೊರಗಡೆ ಬರ್ತಾ ಇದೆ. ಆ ಭಗವಂತನ ಎರಡೂ ಕೈಗಳ ತೋಳಲ್ಲಿ ಚಿನ್ನದ ಹಾವುಗಳನ್ನು ಸುತ್ತಕೊಂಡು ನಿಂತಿದ್ದಾರೆ. ಬಲಗೈನಲ್ಲಿ ತ್ರಿಶೂಲ ಹಿಡಿದಿದ್ದಾರೆ, ಎಡಗೈನಲ್ಲಿ ಒಂದು ಚಿಕ್ಕ ಗದೆಯನ್ನು ಹಿಡ್ಕೊಂಡು ನನ್ನನ್ನು ನೋಡಿ ಖುಷಿಯಿಂದ ಸ್ಮೈಲಿಂಗ್ ಫೇಸಲ್ಲಿ ನನ್ನನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ. ಇಷ್ಟು ದೂರ ನಾನು ಸಮೀಪ ಬಂದಿರೋದ್ರಿಂದ ಅವ್ರಿಗೂ ಕೂಡ ಖುಷಿ ಇದೆ. ಇಡೀ ಅವರ ದೇಹದಿಂದ ಗೋಲ್ಡನ್ ರೇಸ್ ಎಮಿಟ್ ಆಗ್ತಾ ಇದೆ ನನ್ನ ಕಡೆಗೆ. ಖುಷಿಯಿಂದ ನನ್ನನ್ನು ಸುತ್ತಮುತ್ತ ಇರೋ ಜನ ಕೂಡ ನೋಡ್ತಿದ್ದಾರೆ. ನನ್ನ ಮುಂದೆ ಇರೋಂಥ ಭಗವಂತನೇ ಆ ವಾಸುಕಿ ದೇವ, ನಾಗರಾಜ, ಇಡೀ ನಾಗ ದೇವತೆಗಳ ಮಹಾರಾಜ. ಆ ಭಗವಂತ ನನ್ನ ಮುಂದೆ ನಿಂತಿದ್ದಾರೆ. ಆ ಭಗವಂತನ ಎರಡೂ ಕಣ್ಣು ಹುಬ್ಬುಗಳ ಮಧ್ಯ ನೇರಳೆ ಬಣ್ಣದ ಎಲೆಕ್ಟ್ರಿಕ್ ವೈಲೆಟ್ ಲೈಟು ನನ್ನ ಕಡೆಗೆ ಎಮಿಟ್ ಆಗ್ತಾ ಇದೆ. ಪೂರ್ತಿ ಖುಷಿಯಿಂದ ನಾನು ಕೂಡ ಆ ಭಗವಂತನ ಪಾದದ ಬಳಿ ಕುಳಿತುಕೋತೀನಿ. ಹಾರ್ಟ್ಲಿ ನಮಸ್ಕಾರ ಮಾಡಕ್ಕೆ ಅರ್ಧ ಹಾವಿನ ದೇಹ, ಅರ್ಧ ಮನುಷ್ಯನ ದೇಹವಿರೋ
ವಾಸುಕಿ ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದೀನಿ. ನನ್ನ ಪೂರ್ತಿ ಮನಸ್ಸನ್ನ ಆ ಭಗವಂತನಿಗೆ ಅರ್ಪಿಸ್ತಾ ಇದ್ದೀನಿ. ಹಾರ್ಟ್ಲಿ ನಮಸ್ಕಾರ ಮಾಡ್ತಾ ಅವನ ಕಡೆಗೆ ನನ್ನನ್ನ ದೃಷ್ಟಿ ಇಟ್ಟು ನೋಡುವಂತೆ ನಾನು ಕೇಳ್ಕೊತಾ ಇದ್ದೀನಿ. ಆ ಭಗವಂತ ನನ್ನನ್ನ ನೋಡೋಕೆ ಶುರು ಮಾಡಿದನೆ. ಅವನ ಅಭಯ ಮುದ್ರೆಯಿಂದ ನನ್ನ ಕಡೆಗೆ ಪ್ಯೂರ್ ವೈಟ್ ಎನರ್ಜಿನ ಫ್ಲೋ ಮಾಡ್ತಾ ಇದ್ದಾರೆ. ನಾನೀಗ ಭಗವಂತನಲ್ಲಿ ನನ್ನ ಯಾವುದಾದರೂ ಒಂದು ಕಷ್ಟವನ್ನ ಬಗೆಹರಿಸುವಂತೆ ಅವನನ್ನ ಭಿಕ್ಷೆ ರೀತಿ ಅವನ ಕೈ ಮುಂದೆ ನಾನು ಕೈಯೊಡ್ಡಿ ಅವನ ಆಶೀರ್ವಾದನ ಕೇಳ್ತಾ ಇದ್ದೀನಿ. ಈಗ ಆ ಭಗವಂತ ಪ್ರೀತಿಯಿಂದ ವಾತ್ಸಲ್ಯದಿಂದ ನನ್ನ ಕೈಗೆ ಅವರ ಕೈನಲ್ಲಿರುವಂಥ ಒಂದು ವಸ್ತುವನ್ನ ನನ್ನ ಕೈಗೆ ಕೊಡ್ತಾರೆ. ನಾನು ಪ್ರೀತಿಯಿಂದ ಖುಷಿಯಿಂದ ಅದನ್ನು ಈಸ್ಕೊಂತೀನಿ. ಆ ವಿಚಿತ್ರ ವಸ್ತು ನನ್ನ ಎರಡೂ ಹಸ್ತದ ಮೇಲೆ ಬಂದು ಬಿದ್ದಿದೆ. ಅದನ್ನು ನಾನು ಪ್ರಸಾದದ ರೀತಿ ಖುಷಿಯಿಂದ ಅದನ್ನು ಕೈನಲ್ಲಿ ಇಟ್ಕೊಂಡಿದ್ದೀನಿ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಆ ವಸ್ತು ನನ್ನ ಕೈನಲ್ಲಿರೋವಂಥದ್ದು. ನಾನು ಅದನ್ನು ಪ್ರೀತಿಯಿಂದ ಸಂತೋಷದಿಂದ ಸ್ವೀಕರಿಸಿ ಆ ವಾಸುಕಿ ಭಗವಂತನಿಗೆ ಮನಸಾರೆ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಅದನ್ನು ಭದ್ರವಾಗಿ ಕೈನಲ್ಲಿ ಇಟ್ಕೊಂಡು ಆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಹಾಗೇ ಹಿಂದೆ ನಡ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ಸುತ್ತಮುತ್ತ ಇರುವಂಥ ಎಲ್ಲ ನಾಗಗಣಗಳು ನನ್ನನ್ನು ನೋಡಿ ಹಾರೈಸ್ತಾ ಇದ್ದಾರೆ. ಖುಷಿಯಿಂದ ಹಾಗೇ ನಡ್ಕೊಂಡು ಬರ್ತಾ ಇದ್ರೆ ಸುತ್ತಮುತ್ತ ಎಲ್ಲ ಕಡೆಯಿಂದ ಗೋಲ್ಡನ್ ರೇಸ್ ಎಮಿಟ್ ಆಗ್ತಾ ಇದೆ. ಇಡೀ ಮಣ್ಣು ಕೂಡ ಬಿಳಿ ಬಣ್ಣದ ಮಣ್ಣು ಇದೆ. ಹಾಗೇ ವಾಪಸ್ ಹೆಬ್ಬಾಗಿಲಿನ ಕಡೆ ನಡ್ಕೊಂಡು ಬರ್ತೀನಿ. ಸುತ್ತಮುತ್ತ ಇರೋಂಥ ಎಲ್ಲರಿಗೂ ವಂದಿಸ್ತಾ ನಿಧಾನಕ್ಕೆ ಆ ಹೆಬ್ಬಾಗಿಲಿನ ಬಳಿ ಇರೋಂಥ ಕಾವಲುಗಾರರಿಗೂ ನಮಸ್ಕಾರ ಮಾಡ್ತೀನಿ. ಅವರು ಕೂಡ ನನ್ನನ್ನು ಆಶೀರ್ವಾದ ಮಾಡಿ ಹೊರಗಡೆ ಕಳಿಸ್ತಾ ಇದ್ದಾರೆ. ಹಾಗೆ ನಡ್ಕೊಂಡು ಬರ್ತಾ ನೆಲದ ಮೇಲೆ ಒಂದು ಕಲ್ಯಾಣಿ. ಈಗ ನನ್ನ ತಲೆಯ ಮೇಲ್ಗಡೆ ನೀರು ಕಾಣಿಸ್ತಾ ಇದೆ. ಸೊ ನಾನು ಹಾಗೇ ಸೀದಾ ಆ ನೀರಿನ ಒಳಗಡೆ ನನ್ನ ತಲೆಯ ಮೇಲಿರುವಂಥ ನೀರಿನ ಕಡೆಗೆ ಹಾಗೇ ಹಾರಿದ ರೀತಿ ಮೇಲ್ಗಡೆಗೆ ಹೋಗ್ತೀನಿ. ನೀರಿಂದ ಹಾಗೇ ಮೇಲೆ ಬಂದು ಪೂರ್ತಿ ನೀರಿನ ಮೇಲ್ಗಡೆಗೆ ತಲುಪ್ತೀನಿ. ಪೂರ್ತಿ ಕಲ್ಯಾಣಿಯಿಂದ ಹೊರಗಡೆ ಬಂದರೆ ಅಲ್ಲೊಂದು 4 ಮೆಟ್ಲು, ಮತ್ತೆ ಅದೇ ಮೆಟ್ಲು ಕಾಣಿಸ್ತಿದೆ. ಆ ಮೆಟ್ಟಲಿನ ಬಳಿ ಬಂದು ಹತ್ಕೊಂಡು ಆ ಕಲ್ಯಾಣಿಯಿಂದ ಹೊರಗಡೆ ಬರ್ತೀನಿ. ಆ ಕಲ್ಯಾಣಿಯಿಂದ ಹೊರಗಡೆ ಬಂದು ಹಿಂತಿರುಗಿ ನೋಡಿದ್ರೆ ನನಗೇ ವಿಚಿತ್ರ ಅನಿಸುತ್ತೆ. ಆ ಕಲ್ಯಾಣಿ ಒಳಗಡೆ ಇರೋಂಥ ಲೋಕನ ನೆನೆಸ್ಕೊಂಡು ಸೀದಾ ನಡ್ಕೊಂಡು ನಾನಿರೋಂಥ ಜಾಗಕ್ಕೆ ಬರ್ತೀನಿ.
ನಾನು ಕುಳಿತಿರೋ ಅಂಥ ಜಾಗದ ಬಳಿ ಬಂದು ನನ್ನ ಕೈಯಲ್ಲಿ ಆ ಭಗವಂತ ಕೊಟ್ಟಿರೋ ಅಂಥ ಆ ವಸ್ತುವನ್ನು ಹಿಡಿದು ಗಟ್ಟಿಯಾಗಿ ನೆಮ್ಮದಿಯಿಂದ, ಶಾಂತಿಯಿಂದ, ಖುಷಿಯಿಂದ ಕುಳಿತುಕೋತೀನಿ. ಅದು ನನ್ನ ಬಳಿ ಇದೆ ಅನ್ನೋ ಸಮಾಧಾನ ನನ್ನ ಹತ್ರ ಇದೆ. ಇಡೀ ನಾಗಲೋಕಕ್ಕೆ, ನಾಗರಾಜನಿಗೆ ನಮಸ್ಕಾರ ಮಾಡ್ತಾ ನನ್ನ ದೇಹದ ಕಡೆ ಗಮನ ಕೊಡ್ತೀನಿ. ನನ್ನ ಸುತ್ತಮುತ್ತಲಿನ ಶಬ್ದದ ಕಡೆ ಗಮನ ಕೊಟ್ಟು ನನ್ನ ದೇಹದ ಮೇಲೆ ಪ್ರಜ್ಞೆ ತಗೊಂತೀನಿ. ಹಾಗೇ ನಿಧಾನಕ್ಕೆ ಕಣ್ಣನ್ನು ಬಿಡ್ತೀನಿ.